ಎಲ್ಲದರ ಜೊತೆಗೆ ಈಗ ರೇಣುಕಾಸ್ವಾಮಿಯವರ ಮರಣೋತ್ತರ ಪರೀಕ್ಷೆ ಈಗ ಕೊನೆಯಾಗಿದೆ, ಅಂದರೆ ಮುಗಿದಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ಈಗ ಮುಕ್ತಾಯವಾಗಿದೆ. ಶವವನ್ನು ಸ್ವಲ್ಪ ಹೊತ್ತಿಗೆ ಅವರ ತಂದೆ ತಾಯಿಗಳಿಗೆ ನೀಡ್ತಾರೆ. ಪೋಸ್ಟ್ ಮಾರ್ಟಮ್ ಬಳಿಕ ಮೃತದೇಹವನ್ನು ಅವರ ಪೋಷಕರಿಗೆ ನೀಡ್ತಾರೆ. ಇನ್ನು ಚಿತ್ರದುರ್ಗದಲ್ಲೇ ನಾವು ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ನೋಡಿ ಎಂಥ ದುರಂತ ನೋಡಿ. ತಂದೆ ತಾಯಿಗಳು ಪುತ್ರ ಶೋಕಂ ನಿರಂತರಂ, ಜೀವನ ಪರ್ಯಂತ ಅವರಿಗೆ ದುಃಖ ಕಾಡುತ್ತೆ. ಬೆಸ್ಕಾಂ ನಿವೃತ್ತ ನೌಕರರವರ ತಂದೆ, ಅವರ ತಾಯಿ ಗೃಹಿಣಿ, ಜೊತೆಗೆ ಮನೆಯಲ್ಲಿ ಈ ರೇಣುಕಾಸ್ವಾಮಿಯ ಹೆಂಡತಿ ಇದ್ದಾರೆ. ಆಕೆ 3 ತಿಂಗಳ ಗರ್ಭಿಣಿ. ಈಗ ಅವ್ರ ಮನೆ ಕತ್ತಲಾಗ್ಬಿಡುತ್ತೆ ನೋಡಿ, ಕತ್ತಲಾಗ್ಬಿಡುತ್ತೆ ಅವ್ರ ಮನೆ. ಅತಿಯಾದಂಥ ಅಭಿಮಾನ, ಈ ಬೇರೆ ಬೇರೆ ಆಗುವಂಥ ಘಟನಾವಳಿಗಳೆಲ್ಲವೂ ಕೂಡ ಏನು ಅಂದರೆ ಅದನ್ನು ಸರಿ ಮಾಡೋ ಜವಾಬ್ದಾರಿ ನಮ್ಮದು ಅನ್ನುವಂಥ ಭ್ರಮೆಗೆ ಬಂದುಬಿಡ್ತಾರಲ್ಲ ಅಭಿಮಾನಿಗಳು. ಅದು ಎಂಥ ಸ್ಥಿತಿ ತಂದು ಬಿಡುತ್ತೆ ನೋಡಿ. ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಅವರ ಪೋಷಕರು. ವೆರಿ ಅನ್ಫಾರ್ಚುನೇಟ್. ಇನ್ನು ವಿನಯ್ ಸ್ಥಿತಿ ಏನು ನಾವು ನೋಡ್ತಾ ಇದ್ದೀವಿ. ಅವನು ಹೋಟೆಲ್ ಮಾಲೀಕ, ಪಟ್ಟಣಗೆರೆ ಜಯಣ್ಣನ ತಂಗಿ ಮಗ ವಿನಯ್. ಡಿ ಗ್ಯಾಂಗ್, ಯಾರ್ಯಾರಿದ್ದಾರೆ ಈ ಗ್ಯಾಂಗಲ್ಲಿ ಅಂತ. ಇನ್ನು ಕೆ ಪವನ್, ಪವಿತ್ರ ಗೌಡಗೆ ಬಹಳ ಆಪ್ತ. ಕಿಡ್ನ್ಯಾಪ್ ಮಾಡಲಿಕ್ಕೆ ಹೇಳಿದಂಥವನೇ ಈ ಪವನ್ನ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಯಾರ್ಯಾರು ಇದರಲ್ಲಿ ಸಂಬಂಧಪಟ್ಟಿರುವಂಥವ್ರು ಯಾರ್ಯಾರಿದ್ದಾರೆ, 12 ಜನ. ಇನ್ನು ಪ್ರದೋಷ್ ಹೋಟೆಲ್ ಉದ್ಯಮಿ. ಪ್ರದೋಷ್ದು ಕೂಡ ಪ್ರಮುಖವಾದಂಥ ಪಾತ್ರ ಇದೆ. ಕಿಡ್ನ್ಯಾಪ್ ಮಾಡೋದರಲ್ಲಿ, ಹೊಡೆಯೋದರಲ್ಲಿ ತುಂಬ ಹೊಡೆದಿರೋಂಥ ನೀವನೇನೆ ಅಂತ. ಇನ್ನು ನಂದೀಶ್, ಕಿಡ್ನ್ಯಾಪ್ ಮಾಡಿಕೊಂಡು ತಂದವನು ಚಿತ್ರದುರ್ಗದಿಂದ. ರಾಘು, ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ರೇಣುಕಾಸ್ವಾಮಿಯನ್ನು ಕರ್ಕೊಂಬಂದನೇ ಅವನು. ಪೊಲೀಸ್ ಮಾಡಿದವನು ಅವನು ಫೋನ್ ಮಾಡಿದವನು ಅವನೇ, ಕರೆಸಿದವನು ಅವನೇ. ಅದಾದ ನಂತರ ಕಿಡ್ನ್ಯಾಪ್ ಮಾಡಿದವನು ಕೂಡ ಅವನೇ. ಇನ್ನು ನಾಗ, ದರ್ಶನ್ ಅನಧಿಕೃತ ಮ್ಯಾನೇಜರ್. ಇನ್ನು ದೀಪಕ್ ಕುಮಾರ್, ದರ್ಶನ್ ಆಪ್ತ, ರಾಜರಾಜೇಶ್ವರಿ ನಗರದಲ್ಲೇ ಇರ್ತಾನೆ. ದೀಪಕ್ ಕುಮಾರ್ ಇವರ ಗ್ಯಾಂಗನ್ನು, ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕಾರ್ತಿಕ್ದು ಕೂಡ ಇದರಲ್ಲಿ ಪಾತ್ರ ಇದೆ ಅಂತ. ಈ ಹಿಡ್ಕೊಂಬರದಲ್ಲಿ, ಹೊಡೆಯೋದ್ರಲ್ಲಿ ಕಾರ್ತಿಕ್ದು ಪಾತ್ರ ಇದೆ ಅನ್ನುವಂಥದ್ದು. ಕೇಶವಮೂರ್ತಿ, ಪ್ರದೋಷ್ ಗೆಳೆಯ, ಗಿರಿನಗರದ ಹುಡುಗ ಕೇಶವಮೂರ್ತಿಯನ್ನು ಕೂಡ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ನಿಖಿಲ್ ನಾಯಕ್, ದರ್ಶನ್ ಆಪ್ತ, ಬನ್ನೇರುಘಟ್ಟ ಭಾಗದವನು. ದರ್ಶನ್ ಆಪ್ತ ಅಂತೆ ನಿಖಿಲ್ ನಾಯಕ್. ಇನ್ನು ಎಂ ಲಕ್ಷ್ಮಣ್, ಇವನು ಕೂಡ ದರ್ಶನ್ ಆಪ್ತ ಅನ್ನುವಂಥ ಮಾತುಗಳಿವೆ. ನಾನು ಹೇಳ್ತಾ ಇದ್ದೆ, ಅವರ ಮನೆ ಈಗ ಕತ್ಲಲ್ಲಿದೆ ನೋಡಿ, ಕತ್ಲಲ್ಲಿದೆ ಅವ್ರ ಮನೆ. ನಿಜಕ್ಕೂ ರೇಣುಕಾಸ್ವಾಮಿ ಅವ್ರ ಮನೆ 5 ತಿಂಗಳು ಗರ್ಭಿಣಿ. ಯಾಕೆ 5 ತಿಂಗಳಂತೆ.